ಇದು ಪ್ರವಾಸೋದ್ಯಮ ಸಚಿವರು ನೋಡಲೇಬೇಕಾದಂತ ಸ್ಟೋರಿ ಇದು. ಕಾರಣ ಏನು ಅಂತಂದ್ರೆ ಪ್ರವಾಸೋದ್ಯಮ ಇಲಾಖೆ ರಾಜ್ಯದ ಪ್ರವಾಸೋದ್ಯಮ ಚಟುವಟಿಕೆಗಳನ್ನು ಬೆಳೆಸಬೇಕು ಅನ್ನೋ ಕಾರಣಕ್ಕಾಗಿ ಕೋಟಿ ಕೋಟಿ ಖರ್ಚು ಮಾಡಿ ಯಾತ್ರಿ ನಿವಾಸಗಳನ್ನು ಮಾಡುತ್ತೆ. ಸರ್ಕಾರಿ ಯಾತ್ರಿ ನಿವಾಸ ಪಾಳು ಬಿದ್ದಿದ್ರೂ ಕೂಡ ಕೇಳೋರಿಲ್ಲ ಅನ್ನುವಂಥ ಸ್ಥಿತಿ ಸಿಗಂದೂರು ಚೌಡೇಶ್ವರಿ ಕ್ಷೇತ್ರದಲ್ಲಿರುವಂಥ ಯಾತ್ರಿ ನಿವಾಸದ್ದು. ನಿರ್ಮಾಣಗೊಂಡು 6 ವರ್ಷ ಆಗಿದೆ, ಉದ್ಘಾಟನೆ ಇನ್ನೂ ತನಕ ಆಗಿಲ್ಲ. ಯಾತ್ರಿಗಳಿಗೆ ಸೌಲಭ್ಯ ಕೊಡೋದಕ್ಕೆ ಯಾತ್ರಿ ನಿವಾಸವನ್ನು ಮಾಡಿದ್ದಾರೆ, 6 ವರ್ಷ ಆಯಿತು, ಇಲ್ಲಿವರೆಗೆ ಅದನ್ನ ಉದ್ಘಾಟನೆ ಮಾಡೋದಕ್ಕಾಗಿಲ್ಲ. ಭಕ್ತರಿಗೋಸ್ಕರ ನಿರ್ಮಾಣ ಆಗಿರುವಂಥ ಯಾತ್ರಿ ನಿವಾಸ ಸುಮಾರು 1 ಕೋಟಿ ಖರ್ಚು ಮಾಡಿದ್ದಾರೆ, ಪ್ರವಾಸೋದ್ಯಮ ಇಲಾಖೆಯಿಂದ ಮಾಡಲಾಗಿರೋದು. ಸುಸಜ್ಜಿತ ಕಟ್ಟಡ ನಿರ್ಮಾಣ ಆಗಿ 6 ವರ್ಷ ಕಳೆದಿದೆ, ಉದ್ಘಾಟನೆಯ ಭಾಗ್ಯ ಬಂದಿಲ್ಲ. ಸರ್ಕಾರದ ದುಡ್ಡು ಹೆಂಗೆ ಪೋಲ್ ಆಗ್ತಿದೆ ಅನ್ನೋದನ್ನು ನೋಡಬಹುದು. ಗಿಡಗಂಟಿ ಬೆಳೆದಿದೆ, ಕ್ಲೀನ್ ಮಾಡೋ ಗತಿ ಇಲ್ಲ, ಉದ್ಘಾಟನೆ ಇಲ್ಲ, ಜನರ ಸೇವೆಗೆ ಸಿಗಬೇಕಿತ್ತು, ಸಿಗ್ತಿಲ್ಲ. ಸಂಬಂಧಪಟ್ಟವರು ತಲೆ ಕೆಡಿಸಿಕೊಳ್ಳದೆ ಕೂತಿದ್ದಾರೆ. ಖರ್ಚು ಮಾಡಿರೋದು 1 ಕೋಟಿಗೂ ಅಧಿಕ ದುಡ್ಡು, ಬಟ್ ಉದ್ಘಾಟನೆ ಭಾಗ್ಯ ಇಲ್ಲದೆ ಭಕ್ತಾದಿಗಳಿಗೂ ಕೂಡ ಅದರ ಸೇವೆ ಸಿಗ್ತಾ ಇಲ್ಲ. ಅನೈತಿಕ ಚಟುವಟಿಕೆಯ ತಾಣ ಆಗಿದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಯಾತ್ರಿ ನಿವಾಸದಲ್ಲಿ ರಾತ್ರಿ ವೇಳೆ ಅನೈತಿಕ ಚಟುವಟಿಕೆಗಳು ನಡೆಯುತ್ತೆ. ಪಾಳು ಬಿದ್ದಿದೆ, ಕುಡುಕರು, ಪುಂಡ್ರು, ಪೋಖ್ರಿಗಳು ತಮ್ಮ ಅನೈತಿಕ ಚಟುವಟಿಕೆಯ ತಾಣವನ್ನಾಗಿ ಇದನ್ನ ಮಾರ್ಪಾಡು ಮಾಡಿಕೊಂಡಿದ್ದಾರೆ. ಸಿಗಂದೂರು ಯಾತ್ರಿ ನಿವಾಸ ಲೋಕಾರ್ಪಣೆಗೆ ಯಾಕೆ ಇನ್ನೂ ಅಡ್ಡಿ ಆಗ್ತಿದೆ ಗೊತ್ತಿಲ್ಲ. 2019ರಲ್ಲಿ ಕಾಮಗಾರಿ ಶುರುವಾಯಿತು, 20ರಲ್ಲಿ ಪೂರ್ಣ ಆಯಿತು. ಯಾಕೆ ಉದ್ಘಾಟನೆ ಆಗ್ತಿಲ್ಲ ಅಂತ ನಾವು ಕೆದಕಿದ್ರೆ ಅರಣ್ಯ ಇಲಾಖೆ ಇದಕ್ಕೆ ಅಡ್ಡಿ ಆಗ್ತಾ ಇದೆ. ಕಟ್ಟಡ ಕಟ್ಟುವಾಗ ಕಾನೂನುಗಳನ್ನು ಪಾಲನೆ ಮಾಡಿಲ್ಲ ಅಂತ ಅರಣ್ಯ ಇಲಾಖೆ ಹೇಳ್ತಾ ಇದೆ. ನಮ್ಮ ಜಾಗ ಅದು, ಪ್ರವಾಸೋದ್ಯಮ ಇಲಾಖೆ ಅಲ್ಲಿ ಹೋಗಿ ಬಿಲ್ಡಿಂಗ್ ಮಾಡಿದೆ, ನಮ್ಮ ಗಮನಕ್ಕೆ ತಂದಿಲ್ಲ, ಇದು ವನ್ಯಜೀವಿ ಪ್ರದೇಶಕ್ಕೆ ಸೇರುತ್ತೆ ಈ ಜಾಗ ಅಂತ. 2 ಇಲಾಖೆಯ ಮಧ್ಯೆ ತಾಳಮೇಳ ಇದ್ದಂಗೆ ಕಾಣಿಸ್ತಾ ಇಲ್ಲ. ಇದರ ಪರಿಣಾಮ ಹಿಂಗಾಗಿರೋದು. ಹೇಳಿ ಕೇಳಿ ಸಿಗಂದೂರಿಗೆ ಲಕ್ಷಾಂತರ ಭಕ್ತಾದಿಗಳು ಬರ್ತಾರೆ. ಇಲ್ಲಿ ಯಾತ್ರಿ ನಿವಾಸ ಜನರ ಅವಶ್ಯಕತೆಯನ್ನು ಪೂರೈಸಬೇಕಿತ್ತು. ಅದನ್ನು ಉದ್ಘಾಟನೆ ಮಾಡೋದಕ್ಕೆ 2 ಇಲಾಖೆಯ ಮಧ್ಯೆ ಇರುವಂಥ ಸಮಸ್ಯೆಯ ಕಾರಣಕ್ಕಾಗಿ ಆಗ್ತಾ ಇಲ್ಲ. ಅರಣ್ಯ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ, ಈ 2 ಇಲಾಖೆಯ ಸಮನ್ವಯತೆಯ ಕೊರತೆ ಕಾಣ್ತಾ ಇದೆ. ಯಾತ್ರಿ ನಿವಾಸ ನಿರ್ಮಿಸುವಾಗ ಕ್ಲಿಯರೆನ್ಸ್ ಸಿಕ್ಕಿತ್ತು, ಈಗಿಲ್ಲ. ಆರ್.ವಿ. ದೇಶಪಾಂಡೆ ಪ್ರವಾಸೋದ್ಯಮ ಸಚಿವರಾಗಿದ್ದರು, ಈಗ ಎಚ್.ಕೆ. ಪಾಟೀಲ್. ಇನ್ನೂ ಕೂಡ ಇದಕ್ಕೆ ಉದ್ಘಾಟನೆಯ ಭಾಗ್ಯ ಕೂಡಿ ಬಂದಿಲ್ಲ. ದೇವಸ್ಥಾನಕ್ಕೆ ತುಂಬ ಪ್ರವಾಸಿಗರು ಬರ್ತಾರೆ. ಇದು ಒಂದು ಯಾತ್ರಿ ನಿವಾಸವನ್ನು ಸ್ಥಾಪನೆ ಮಾಡಿ ತುಂಬ ಒಂದು 6-7 ವರ್ಷದಿಂದ ಆಯಿತು. ಅದು ಇನ್ನೂ ಓಪನ್ನೇ ಆಗಿಲ್ಲ. ಅದು ಏನು ಕಾರಣ ಇದೆಯೋ ಏನು ಅಂತ ಗೊತ್ತಾಗ್ತಿಲ್ಲ. ತುಂಬ ಜನ ಕೇಳ್ತಾರೆ. ಒಂದಿಷ್ಟು ಒತ್ತಡಗಳು ಜಾಸ್ತಿ ಇದೆ, ರೂಮಿಂದೆಲ್ಲ ಕೊರತೆ ಇದೆ. ಅದನ್ನು ಯಾಕೆ ಇದನ್ನು ಹಿಂಗೆ ಮಾಡಿದ್ದಾರೆ? ಸುಮ್ಮನೆ ಅನೈತಿಕ ಚಟುವಟಿಕೆಗಳು ನಡೆಯುವಂಥ ತಾಣ ಆಗಿದೆ ಇಲ್ಲಿ. ಅದನ್ನು ಆದಷ್ಟು ಬೇಗ ಏನಾದ್ರು ಒಂದು ಅಧಿಕಾರಿಗಳು ಏನೇ ಸಮಸ್ಯೆ ಇದ್ದರೆ ಅದ್ರ ಬೇಗ. ಕರ್ನಾಟಕ ರಾಜ್ಯದ ಬಹಳ ಮುಖ್ಯ ಪ್ರವಾಸಿ ಕೇಂದ್ರ ಆಗಿರ್ತಕ್ಕಂಥ ಸಿಗಂದೂರಿಗೆ ಸಾವಿರಾರು ಜನ ಪ್ರವಾಸಿಗರು ಬರ್ತಾರೆ, ಸರ್ಕಾರಿ ಅಧಿಕಾರಿಗಳು ಬರ್ತಾರೆ, ಗಣ್ಯರು ಬರ್ತಾರೆ. ಅವರಿಗೆ ವಾಸ್ತವ್ಯಕ್ಕೋಸ್ಕರವಾಗಿ ಒಂದು ವಸತಿ ಗೃಹವನ್ನು ಕಟ್ಟಿಕೊಡಿ ಅನ್ನುವಂಥ ವಿನಂತಿಯನ್ನು ನಾವು ಮಾಡಿದ್ವಿ. ಆದರೆ ಭಾಗವಾಗಿ 1 ಕೋಟಿ ರೂಪಾಯಿ ಅನುದಾನವನ್ನು ಸರ್ಕಾರದಿಂದ ಮಂಜೂರಾಗಿತ್ತು. ತದನಂತರದಲ್ಲಿ ಈ ಕಟ್ಟಡವನ್ನು ಕಟ್ಟಿದ್ದಾರೆ. ಆದರೆ ಈಗ 2025 ಅಂದರೆ 5ರಿಂದ 6 ವರ್ಷಗಳಿಂದಲೂ ಕೂಡ ಈ ವಸತಿ ಕೇಂದ್ರ ಏನಿದೆ ಇದು ಇವತ್ತಿನ ತನಕ ಕೂಡ ಲೋಕಾರ್ಪಣೆ ಆಗಿಲ್ಲ. ನಾವು ಇದನ್ನು ಪ್ರಶ್ನೆ ಕೇಳಿಕೊಂಡು ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೆ ಹಲವು ಬಾರಿ ವಿನಂತಿಯನ್ನು ಈ ಹಿಂದೆ ಕೂಡ ಸಲ್ಲಿಸಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.